ನಮ್ಮಪ್ಪ ಯಾಕೋ ಏನೋ ಆಗ್ಬಿಟ್ಟೈತೆ ನಮ್ಮ ಅಪ್ಪಂಗೆ ಅದ್ ಏನ್ ಫಿಲಮ್ ನೋಡ್ತಾ ಗೊತ್ತಿಲ್ಲ ಹಿಂಗ ಆಡ್ತವ್ರೆ. ಅಕ್ಕ ಇವತ್ತು ಮಾತಾಡ್ಸ್ಬೇಕು ತಾನೆ, ಸುಮ್ ಕೂತಿದ್ಯಾ? ಏನ್ ಮಾತಾಡ್ಸ್ಬೇಕು? ಮಾತಾಡ್ಸ್ಬೇಕು ತಾನೆ. ಆಯ್ತು. ನನ್ನ ಹೆಸರು ವರ್ಷಿಣಿ ಅಂತ. ನಿಮ್ಮ ಹೆಸರೇನು? ನಮ್ಮ ಹೆಸರು ನಮಿತಾ ಅಂತ. ಹೌದಾ? ಈ ಬಾಡಿ ಜೂ ಮಾಡುತ್ತಂತೆ. ಡಂಬಲ್ಸ್ ಬೇರೆ ಬುಕ್ ಮಾಡ್ಕೊಂಡವ್ರೆ. ಅಯ್ಯೋ ಮತ್ತೆ ಸ್ಟಾರ್ಟ್ ಮಾಡ. ಅಯ್ಯೋ ಖುಷಿ. ಅಯ್ಯೋ 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 ನಾಚಿಕೆ ನಾಚಿಕೆ. Hi guys, welcome back to my channel. ಗೈಸ್ ನೋಡಿ, ಇವತ್ತು ನಾನು ನಮ್ಮಪ್ಪ ಇಬ್ರು ಒಂದೇ ತರ ಕಾಣಿಸ್ತೀವಿ. ಅಪ್ಪನ ಶರ್ಟ್ ಮಗಳ ಹಾಕೊಂಡು ಒಳ್ಳೋದಿಕ್ಕೆ ಚೆನ್ನಾಗಿರ್ಲಿ. ಚೆನ್ನಾಗಿದೆ. ಅದು ಹಳೆ ಶರ್ಟು, ಹೊಸ ಶರ್ಟ್ ಏನಲ್ಲ. ಬಿಲ್ಡಪ್. ನಮ್ಮಪ್ಪ ಯಾಕೋ ಏನೋ ಆಗ್ಬಿಟ್ಟೈತೆ ನಮ್ಮ ಅಪ್ಪಂಗೆ ಅದ್ ಏನ್ ಫಿಲಮ್ ನೋಡ್ತಾ ಗೊತ್ತಿಲ್ಲ ಹಿಂಗ ಆಡ್ತವ್ರೆ. ಅಪ್ಪ ಯಾಕೆ ಈ ತರ ಆಗೋದ? ಮಾಡಿ ಇನ್ನೂ ನೋಡ್ಲೇ ಇಲ್ಲಮ್ಮ. ಅಂಕಲ್ ಟಿ ಶರ್ಟು. ಟೀ ಶರ್ಟ್ ಅಲ್ಲ, ಅದು ಶರ್ಟ್. ಶರ್ಟು ಶರ್ಟ್. అంటే ಏನು ಊಟ? ಅಂಕಲ್ ಟಾಪಲ್ ಕಡಿ ಅಂಕಲ್. ಅಕ್ಕ ಇವತ್ತು ಮಾತಾಡ್ಸ್ಬೇಕು ತಾನೆ, ಸುಮ್ ಕೂತಿದ್ಯಾ? ಏನ್ ಮಾತಾಡ್ಸ್ಬೇಕು? ಮಾತಾಡ್ಸ್ಬೇಕು ತಾನೆ. ಆಯ್ತು. ನನ್ನ ಹೆಸರು ವರ್ಷಿಣಿ ಅಂತ. ನಿಮ್ಮ ಹೆಸರೇನು? ನಮ್ಮ ಹೆಸರು ನಮಿತಾ ಅಂತ. ಹೌದಾ? ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿ. ಎಲ್ಲಿರೋದು ನೀವು? ನಾವ್ ಇಲ್ಲೇ ನಮ್ಗೆ ಇಲ್ಲಿಂದಲೇ ಇರೋದು. ಎಲ್ಲಿ? ಮಾಧವರದಲ್ಲಿ ಇರೋದು. ಮಂದವಾರದಲ್ಲಿ ಇರೋದ. ಯಾವ ಏರಿಯಾ ನಿಮ್ಗೆ ಗೊತ್ತಾಗಲಿಲ್ಲ? ವೆಂಕಟಸ್ವಾಮಿ ಲೇಔಟ್. ನಮ್ಮ ಮನೆಗ್ ಬಂದಿದ್ ಕಾರಣ ಬಂದಿಕ್ಕಣ್ಣ. ನಿಮ್ ಕೈ ಬಿಡಿ ಹೋಗ್ಲಿ, ಪರವಾಗಿಲ್ಲ. ಕೈ ನೋವು ಬಂತು. ಏನಾದ್ರು ಮಾಡ್ಕೊಳಕ್ಕ? ಏನ್ ಮಾಡ್ಕೊ? ಗ್ರೀನ್ ಕಲರ್. ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ತಗೊಂಡೋಗ್ಬಿಡು. ಅದ್ರಲ್ಲಿ ಏನೋ ಮಾಡ್ಬೇಕು. ಕ್ಯಾಪ್ಸಿಕಮ್ ತಗೊಂಡೋಗಿ ಪಲ್ಯ ಮಾಡ್ಕೊಂತ ನಾವು. ಕ್ಯಾಪ್ಸಿಕಮ್ ಪಲ್ಯ ಅದು ಬೇಡ, ಜೊತೆ ಚಪಾತಿನೂ ಮಾಡ್ಕೊಂಡು. ನಮ್ಮಪ್ಪ ಏನೋ ಧ್ರುವ ನಕ್ಷತ್ರ ತೋರಿಸ್ತಾರೆ ಅಂತ. ಯಾವ್ದೋ ನಕ್ಷತ್ರ ತೋರಿಸ್ತಾರೆ ಕೆಳಗಡೆ. ಇಲ್ಲಿ ಅಲ್ಲಿ ಕಾಣಿಸ್ತೀನಿ ನೋಡಿ. ಎಲ್ಲಿ ಯಪ್ಪ ಎಲ್ಲಪ್ಪ ನಿನ್ನ ಧ್ರುವ ನಕ್ಷತ್ರ ಮಲೈತೆಗೆ ಸೇರೋದು ಡಾಟ್. ಈ ಬಾಡಿ ಜೂ ಮಾಡುತ್ತಂತೆ. ಡಂಬಲ್ಸ್ ಬೇರೆ ಬುಕ್ ಮಾಡ್ಕೊಂಡವ್ರೆ. ಏನಾಗ್ಲಿ ತಗೋಗೋದ? ಏನ್ ತಗ್ಗೈತೆ? ಓ ಮಣ್ಗಿನ್ ತುಂಬ ಹೆಂಗವ ಗೊತ್ತಿಲ್ಲಪ್ಪ, ಏನೋ ಗೊತ್ತಿಲ್ಲ. ಈ ತರ ಆಗ್ಬಿಟ್ಟೈತೆ. ಆಗ್ಲಿ ಓಪನ್ ಮಾಡಿದಾಗ ಏನ್ ಹಿಂಗಾಗಿರ್ಲಿಲ್ಲ. ಏನಿರೋದು ಇದ್ರೊಳಗಡೆ? ಮಣ್ಗಿನ್ ತುಂಬಿಟ್ಟು ಹಿಂಗ್ ಪ್ಯಾಕ್ ಮಾಡ್ಬಿಟ್ಟಿದ್ರು ಪ್ಲಾಸ್ಟಿಕ್ ದ. ಒಟ್ನಲ್ಲಿ ಐತೆ 2 kg ಇದು. ನೀವು ಹೋಗ್ಬಿಟ್ರೆ ಹೋದೋ, ಹುಷಾರಾಗಿ ಮಡಿಕೋಬೇಕು. ಇಲ್ಲಿ ನೋಡಿ ಹೆಂಗಾಗೈತೆ. ಇದಕ್ಕೂ ಪ್ಯಾಕಿಂಗ್ ಮಾಡ್ತಾರೆ, ಬಿಡಲ್ಲ ಈ ಡೆಂಟ್ನ. ನೋಡಿ ಯಾವ ತರ ಆಗ್ಬಿಟ್ಟೈತೆ. ಅದೇನು ಮಾಡಕ್ಕಾಗಲ್ಲ ನಾವು. ಈಗ ಏನ್ ಮಾಡ್ತೀರಾ? ಕನ್ನಡಿ ಮುಂದೆ ನಿಂತ್ಕೊಂಡು ಗೋವಿಂದ ಆಂಜನೇಯ. ಎಷ್ಟ್ ದಿನಕ್ ಮಟ್ಟಿಗೆ ಜಿಮ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಡಂಬಲ್ಸ್ ಮಾತ್ರ ತರಿಸಿಕೊಂಡವ್ರೆ. ನೋಡುವ ಎಷ್ಟು ದಿನ ಮಾಡ್ಬಹುದು ಅಂತ. ಏನಂತೀರಾ? ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾಕ್ ಬೇಕಿವೆಲ್ಲ ನಿಮ್ಗೆ? ಮಾ ನಾವಪ್ಪ ಯಾವಾಗ ಬೇಕು ಅವಾಗ ಜಿಮ್ ಇದು ಡಂಬಲ್ಸ್ ಎತ್ಕೊಳತ್ತೆ, ಇದ್ ಮಾಡ್ತೈತೆ. ನೋಡ ಅವಾಗ್ಲೇ ಹೋಗೈತೆ. ಏನ್ ಕತೆ ಹಿಂಗಾದ್ರೆ? ನಿಮ್ ಯಜಮಾನ್ರು ಫುಲ್ ವರ್ಕೌಟ್ ಮಾಡಿ
ಗಾಡಿ ಬರ್ಸಿ ಗಾಡಿ ಬರ್ಸಿ ಇದಕ್ಕೆ ಹೋಯ್ತಾರೆ. ಎಲ್ಲಿಗೆ? ಅದೇನೋ ಬರ್ತದಲ್ಲ, ಏನ್ ಬರ್ತದೆ? ಅದೇನೋ ಜುಮ್ದು ಜೂಮ್ದು ಏನ್ ಬರ್ತದೆ? ಪಾರ್ಟಿಸಿಪೇಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ ತಗೊಂಡ್ಬರುತ್ತ ಅಂತ. ಮೆಡಲ್ ತರುತ್ತೆ ಅಂತ ಪಕ್ಕ. ಮಾಧವ ಅನ್ಕೊಂಡ್ ಬೇಡ. ಮದ್ವೆ ಆಗಕ್ ಮುಂಚೆ ಜುಮ್ಮರಿ ಅವರು ಬಿಟ್ಕೊಟ್ಟಿದ್ರು. ಅಯ್ಯೋ 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 ಇವಾಗ ಮತ್ತೆ ಸ್ಟಾರ್ಟ್ ಮಾಡ. ಅಯ್ಯೋ 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 ಖುಷಿ. ಅವ್ರೇನ್ ಇವಾಗೇನ್ ಹೊಸ್ದಾಗಿ ಅಯ್ಯೋ 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 ನಾಚಿಕೆ ನಾಚಿಕೆ. ಅಯ್ಯೋ ಆಮೇಲೆ ಮುಂದಕ್ಕೆ ಅಲ್ಲಿ ಗಿರೀಶ ಇಸ್ ಬ್ಯಾಕ್. ಅಬ್ಬಾ, ಅಲ್ಲಿ ಗಿರೀಶ ಇಸ್ ಬ್ಯಾಕ್ ಆಗ್ಬೇಕು ಅಂದ್ರೆ ನೀನ್ ಈ ಪಟ್ಟಿ ಎಣ್ಣೆ ಉಯ್ಬಾರ್ದು ಅಡ್ಗೆಗೆ. ನೋಡಿ ಹೆಂಗ್ ಉಯ್ತವ್ರ ಎಣ್ಣೆನ. ಇದು ಬೇಕು, ಎಣ್ಣೆ ಇರ್ಲೇಬೇಕು, ಆಗ್ಲೇ ಚೆನ್ನಾಗಿ. ನಮ್ಮಪ್ಪ ಎಣ್ಣೆ ಕೇಳಲ್ಲ, ಕ್ವಾರ್ಟರ್ ಕೇಳ್ತಾರೆ. ಅದೆಲ್ಲ ಕೊಡ್ಬಾರ್ದು. 1 kg ಡಮಲ್ಸು, ಡಿಪ್ ಸ್ಟ್ಯಾಂಡು, ಆಮೇಲೆ ಡಮಲ್ಸ್ ಪ್ಲೇಟ್ಗಳು ಹಾಕೊಂಡು ವೆಯ್ಟ್ ಲಿಫ್ಟು ಎಲ್ಲ ಮಡಗಿದೆ. ಏನಾಯ್ತು? ಡಮಲ್ಸ್ಗಳು ಒಂದು 10 ಥರ ಇತ್ತು. ಕೊರೋನಾ ಬಂದಾಗಲ್ಲ ಅವಾಗ ನಮ್ಮ ಹುಡುಗರುಗಳು ನಿನ್ ಮದ್ವೆ ಆದ್ಮೇಲಿಂದ ಹೋಯ್ತಿದ್ವಲ್ಲ, ಅವಾಗೆಲ್ಲ ಬ್ಯಾಚುಲರ್ ಇದ್ದು ಅವಾಗ ಮಾಡ್ತಿದ್ವು. ಮದ್ವೆ ಆದ್ಮೇಲೆ ಬಿಟ್ಬಿಟ್ಟೆ. ಮದುವೆ ಆದ್ಮೇಲೆ ಅದೇ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಯ್ತು. ಇದ್ರ ಮೇಲೆ ಇಂಟ್ರೆಸ್ಟ್ ಬಂತು. ಸಾಲಗಳು ಇರಪ್ಪ, ಸಾಲಗಳು ಮಾಡ್ಬಿಟ್ಟಿದೀವಿ. ಸಂಸಾರ ಅಂದ್ರೆ ನೀನ್ ಮದ್ವೆ ಆಗಕ್ಕಿಂತ ಮುಂಚೆ ಬಿಂದಾಸಕ್ ದಿಲ್ದಾರಾಗಿದ್ದೆ. ದಿಲ್ದಾರಾಗೇನ್ರಿ, ಅವಾಗ್ಲೂ ಸಂಸಾರ ನೋಡ್ಕೊತಾ ಇರ್ಬೇಕು ಅಪ್ಪ ಅಮ್ಮ. ಆದ್ರೆ ಅವಾಗ ಫ್ರೆಂಡ್ಸ್ ಜೊತೆ ಆರಾಮಾಗಿದ್ದೆ, ನೆಮ್ಮದಿಯಾಗಿದ್ದೆ. ಏನೇ ಪ್ರಾಬ್ಲಮ್ಸ್ ಇದ್ರು ಗೊತ್ತಾಯ್ತಲ್ಲ. ಎಲ್ಲಿ ಅಂದ್ರೆ ಅಲ್ಲೇ ಹೊರಟ್ಬಿಡುವ, ಅಲ್ಲಿ ಟ್ರಿಪ್ಪು. ಇವಾಗ ಎಲ್ಲಿ ಹೋಗಲ್ಲ. ಗೈಸ್ ಇದ್ರಲ್ಲೇ ತಿಳ್ಕೊಳ್ರಿ, ಮದ್ವೆ ಗಿದ್ವೆ ಎಲ್ಲ ಸೈಡಿಗೆ ಇಕ್ಬಿಟ್ಟು ನೆಮ್ಮದಿಯಾಗಿ ನಿಮ್ ಲೈಫ್ ನೀವ್ ಎಂಜಾಯ್ ಮಾಡ್ರಿ. ಹೌದು, ಅವೆಲ್ಲ ಕಟ್ಟು ಸೋಸಿಯಲ್ ಎಲ್ಲ ಕಟ್ ಆಗುತ್ತೆ. ಫ್ರೆಂಡ್ಶಿಪ್ ಕಟ್ ಆಯ್ತವೆ ಎಲ್ಲ ಕಟ್ಟೆ. ಆಮೇಲೆ ಇದು 30 ರೂಪಾಯಿ ಟ್ರಿಪ್ಗೆ ಏನ್ರಲ್ಲಿ ಹೋಯ್ತಿದ್ರಪ್ಪ? ಟ್ರಿಪ್ಗ ಟಿ ಗಾಡಿಲಿ ಹೋಯ್ತಿದ್ವು. ಒಬ್ಬ ಟಿ ಗಾಡಿ, ಕಾರು ಓಹೋ ಹಂಗ ಹೋಯ್ತಿದ್ವು ಟ್ರಿಪ್ಗಳಿಗೆ. ಫ್ರೆಂಡ್ಸ್ಗಳ್ದು ಇರೋದು ಕಾರ್ಗಳು, ಗಾಡಿಗಳು. ಏ ಮಗ ಸಂಡೇ ರಜಾ, ನೈಟೇ ಹೊರಟ್ಬಿಡುವ, ಶನಿವಾರ ನೈಟಿಗೆ. ಹಂಗೆ ಪ್ಲಾನ್, ಹಂಗೆ ಹೊಂಟೋಗೋದು. ಅಲ್ಲಿ ಮಾತಾಡ್ತಾ ಇರುವ ಅಂಗಡಿಲಿ ಆಗ್ಲೇ ಹತ್ತು ಬಟ್ಟೆ ಹಾಕೊಂಡು ಹಂಗೆ ಮಾತಾಡಕ್ಕೂ ಬಿಡಲ್ಲ. ನೋಡಿ, ಇದೇ ಸಂಸಾರ. ಇದೇ ಸಂಸಾರ. ಅದಕ್ಕೆ ಬೆಸ್ಟ್ ಆಪ್ಷನ್ ಎಲ್ಲ ಸಿಂಗಲ್ ಆಗಿ ಬಿಂದಾಸ್ ಆಗಿರಿ ಅಷ್ಟೇ. ಲೈಫು ಮದ್ವೆ ಆಗಕ್ಕಿಂತ ಮುಂಚೆ ಚೆನ್ನಾಗಿತ್ತ, ಮದ್ವೆ ಆದ್ಮೇಲೆ ಚೆನ್ನಾಗಿತ್ತು? ಮದ್ವೆ ಆಗೋಕ್ಕಿಂತ ಮುಂಚೆನೆ ಚೆನ್ನಾಗಿದೆ. ಯಾಕೆ? ಹುಡುಗರಲ್ಲಿ ಅನ್ಕೊಂತೀವಿ ಮದ್ವೆ ಆಗ್ಬಿಟ್ರೆ ಹಂಗಿರ್ಬೋದು ಹಿಂಗಿರ್ಬೋದು ಅಂತ. ಅವಾಗ್ಲೇ ತಲೆನೋವು ಜಾಸ್ತಿ ಆಗ್ಬಿಡು. ಮದ್ವೆ ಆದ್ಮೇಲೆ, ಮದ್ವೆಗ್ ಮುಂಚೆ ಆರಾಮಾಗಿರ್ಬೋದು. ನೋಡಿ ಹಿಂಗ್ ತೆರಿಬೇಕು, ಹಿಂಗೆ ನಮ್ ಲೈಫ್ ಹಿಂಗ್ ಗಂಟ್ಕತಾ ಇರ್ತದ. ಅವಾಗ ಕೆರ್ದಿ ಉದುರಿಸ್ಬೇಕು. ಏನೇದಕ್ಕೂ ಹೋಲಿಸ್ತೈತೆ ಲೈಫ್ನ. ಬರೀ ಇಂಥದೆಯಾ? ಗೈಸ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬಾಯ್.